ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 1/12/2025 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪ್ರತಿದಿನ ವಿಚಾರ ಸಾಗರ ಮಂಥನ ಮಾಡಿದಾಗ ಅಪಾರವಾದ ಖುಷಿ ಏರುತ್ತದೆ. ನಡೆಯುತ್ತಾ ತಿರುಗಾಡುತ್ತಾ ನೆನಪಿರಲಿ, ನಾನು ಸ್ವದರ್ಶನ ಚಕ್ರಧಾರಿಯಾಗಿರುವೆ ಎಂದು. ಶಿವ ಭಗವಾನ್ ವಾಚ. ಮಕ್ಕಳಿಗೆ ಗೊತ್ತಿದೆ ದೂರ ದೇಶವೆಂದು ಯಾವುದಕ್ಕೆ ಹೇಳಲಾಗುವುದು ಎಂದು. ಪ್ರಪಂಚದ ಒಬ್ಬ ಮನುಷ್ಯನಿಗೂ ಇದು ಗೊತ್ತಿಲ್ಲ. ಭಲೆ ಎಷ್ಟೇ ದೊಡ್ಡ ವಿದ್ವಾನಿರಬಹುದು, ಪಂಡಿತರಿರಬಹುದು, ಇದರ ಅರ್ಥ ತಿಳಿದಿಲ್ಲ. ನೀವು ಮಕ್ಕಳು ತಿಳಿದಿರುವಿರಿ. ತಂದೆ ಯಾರನ್ನು ಎಲ್ಲ ಮನುಷ್ಯ ಮಾತ್ರರೂ ನೆನಪು ಮಾಡ್ತಾರೆ, ಹೇ ಭಗವಂತ, ಅವರು ಖಂಡಿತ ಮೇಲೆ ಮೂಲವತನದಲ್ಲಿದ್ದಾರೆ ಮತ್ತು ಯಾರಿಗೂ ಸಹ ಇದರ ಬಗ್ಗೆ ಗೊತ್ತಿಲ್ಲ. ಈ ಡ್ರಾಮಾದ ರಹಸ್ಯವನ್ನು ಸಹ ಈಗ ನೀವು ಮಕ್ಕಳು ತಿಳಿದಿರುವಿರಿ. ಪ್ರಾರಂಭದಿಂದ ಇಲ್ಲಿಯವರೆಗೆ ಏನಾಯಿತು, ಏನಾಗಬೇಕು ಎಲ್ಲವೂ ಬುದ್ಧಿಯಲ್ಲಿದೆ. ಈ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ, ಇದು ಬುದ್ಧಿಯಲ್ಲಿರಬೇಕಲ್ಲವೇ? ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ತಿಳಿದಿರುವಿರಿ. ವಿಚಾರ ಸಾಗರ ಮಂಥನ ಮಾಡುವುದಿಲ್ಲ, ಆದ್ದರಿಂದ ಅಪಾರ ಖುಷಿ ಏರಿರುವುದಿಲ್ಲ. ಏಳುತ್ತಾ ಕುಳಿತುಕೊಳ್ಳುತ್ತಾ ಬುದ್ಧಿಯಲ್ಲಿರಬೇಕು, ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ. ಆದಿಯಿಂದ ಅಂತ್ಯದವರೆಗೆ ನಾನು ಆತ್ಮನಿಗೆ ಇಡೀ ಸೃಷ್ಟಿಚಕ್ರದ ಬಗ್ಗೆ ಅರ್ಥವಾಯಿತು. ಭಲೆ ನೀವು ಇಲ್ಲಿ ಕುಳಿತಿರುವಿರಿ, ಬುದ್ಧಿಯಿಂದ ಮೂಲವತನ ನೆನಪಿಗೆ ಬರುವುದು. ಅದಾಗಿದೆ ಮಧುರ ಶಾಂತಿಯ ಮನೆ, ನಿರ್ವಾಣಧಾಮ, ಶಾಂತಿಧಾಮ, ಎಲ್ಲಿ ಆತ್ಮರುಗಳಿರುತ್ತಾರೆ. ನೀವು ಮಕ್ಕಳ ಬುದ್ಧಿಗೆ ತಕ್ಷಣ ಬಂದು ಬಿಡ್ತದೆ ಮತ್ತು ಯಾರಿಗೂ ಗೊತ್ತಿಲ್ಲ. ಭಲೆ ಎಷ್ಟೇ ಶಾಸ್ತ್ರ ಇತ್ಯಾದಿ ಓದಿ ಕೇಳುತ್ತಿರಬಹುದು, ಲಾಭ ಏನೂ ಇಲ್ಲ. ಅದೆಲ್ಲವೂ ಇಳಿಯುವ ಕಲೆಯಾಗಿದೆ. ನೀವೀಗ ಏರುತ್ತಿರುವಿರಿ. ವಾಪಸ್ಸು ಹೋಗಲು ಖುದ್ದಾಗಿ ತಯಾರಿ ಮಾಡಿಕೊಳ್ಳುತ್ತಿರುವಿರಿ. ಈ ಹಳೆಯ ವಸ್ತ್ರವನ್ನು ಬಿಟ್ಟು ನಾವು ಮನೆಗೆ ಹೋಗಬೇಕಾಗಿದೆ. ಖುಷಿ ಇರುವುದಲ್ಲವೇ? ಮನೆಗೆ ಹೋಗಲು ಅರ್ಧಕಲ್ಪ ಭಕ್ತಿ ಮಾಡಿರುವಿರಿ. ಏಣಿ ಇಳಿಯುತ್ತಲೇ ಬಂದಿರಿ. ಈಗ ಬಾಬಾ ನಮಗೆ ಸಹಜವಾಗಿ ತಿಳಿಸ್ತಾರೆ, ನೀವು ಮಕ್ಕಳಿಗೆ ಖುಷಿಯಾಗಬೇಕು. ಬಾಬಾ ಭಗವಂತ ನಮಗೆ ಓದಿಸುತ್ತಿದ್ದಾರೆ, ಈ ಖುಷಿ ಬಹಳಷ್ಟಿರಬೇಕು. ತಂದೆ ಸಮ್ಮುಖದಲ್ಲಿ ಓದಿಸ್ತಿದ್ದಾರೆ. ಬಾಬಾ ಯಾರು ಎಲ್ಲರ ತಂದೆಯಾಗಿದ್ದಾರೆ, ಅವರು ನಮಗೆ ಪುನಃ ಓದಿಸ್ತಿದ್ದಾರೆ. ಅನೇಕ ಬಾರಿ ಓದಿಸಿದ್ದಾರೆ. ಯಾವಾಗ ನೀವು ಚಕ್ರ ಸುತ್ತಿ ಪೂರ್ತಿ ಮಾಡುವಿರಿ, ಆಗ ಪುನಃ ತಂದೆ ಬರ್ತಾರೆ. ಈ ಸಮಯ ನೀವಾಗಿರುವಿರಿ ಸ್ವದರ್ಶನ ಚಕ್ರಧಾರಿ. ನೀವು ವಿಷ್ಣುಪುರಿಯ ದೇವತೆಗಳಾಗಲು ಪುರುಷಾರ್ಥ ಮಾಡುತ್ತಿರುವಿರಿ. ಪ್ರಪಂಚದಲ್ಲಿ ಬೇರೆ ಯಾರೂ ಸಹ ಈ ಜ್ಞಾನ ಕೊಡಲು ಸಾಧ್ಯವಿಲ್ಲ. ಶಿವಬಾಬಾ ನಮಗೆ ಓದಿಸ್ತಿದ್ದಾರೆ. ಈ ಖುಷಿ ಎಷ್ಟಿರಬೇಕು? ಮಕ್ಕಳಿಗೆ ತಿಳಿದಿದೆ, ಈ ಶಾಸ್ತ್ರ ಇತ್ಯಾದಿ ಎಲ್ಲ ಭಕ್ತಿ ಮಾರ್ಗದ್ದಾಗಿದೆ. ಇದು ಸದ್ಗತಿಗಾಗಿ ಅಲ್ಲ. ಭಕ್ತಿ ಮಾರ್ಗದ ಸಾಮಗ್ರಿ ಸಹ ಬೇಕಲ್ಲವೇ? ಅಪಾರವಾದ ಸಾಮಗ್ರಿ ಇದೆ. ತಂದೆ ಹೇಳ್ತಾರೆ, ಇದರಿಂದ ನೀವು ಬೀಳುತ್ತಾ ಬಂದಿರಿ. ಎಷ್ಟು ಮನೆ ಮನೆ ಅಲೆಯುತ್ತಾ ಬಂದಿರಿ. ಈಗ ನೀವು ಶಾಂತವಾಗಿ ಕುಳಿತುಕೊಂಡಿರುವಿರಿ. ನೀವು ಹೊಡೆತ ತಿನ್ನುವುದೆಲ್ಲ ಬಿಟ್ಟು ಹೋಯಿತು. ತಿಳಿದಿರುವಿರೆ ಎಲ್ಲ. ಬಾಕಿ ಸ್ವಲ್ಪ ಸಮಯ ಉಳಿದಿದೆ. ಆತ್ಮಕ್ಕೆ ಪವಿತ್ರವಾಗಲು ತಂದೆ ಅದೇ ಮಾರ್ಗ ಹೇಳ್ತಿದ್ದಾರೆ. ನನ್ನನ್ನು ನೆನಪು ಮಾಡಿ, ಆಗ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುವಿರಿ. ನಂತರ ಸತೋಪ್ರಧಾನ ಪ್ರಪಂಚದಲ್ಲಿ ಬಂದು ರಾಜ್ಯ ಮಾಡುವಿರಿ.
ಈ ಮಾರ್ಗವನ್ನು ಕಲ್ಪ ಕಲ್ಪ ಅನೇಕ ಬಾರಿ ತಂದೆ ತಿಳಿಸಿದ್ದಾರೆ. ನಂತರ ನಿಮ್ಮ ಅವಸ್ಥೆಯನ್ನು ಸಹ ನೋಡಬೇಕು. ವಿದ್ಯಾರ್ಥಿ ಪುರುಷಾರ್ಥ ಮಾಡಿ ತನ್ನನ್ನು ಬುದ್ಧಿವಂತನನ್ನಾಗಿ ಮಾಡಿಕೊಳ್ಳುತ್ತಾನಲ್ಲವೇ? ವಿದ್ಯೆಯದ್ದೂ ಸಹ ರಿಜಿಸ್ಟರ್ ಇರುವುದು ಮತ್ತು ಚಲನೆಯದ್ದೂ ಸಹ ರಿಜಿಸ್ಟರ್ ಇರುವುದು. ಇಲ್ಲಿಯೂ ಸಹ ದೈವಿ ಗುಣ ಧಾರಣೆ ಮಾಡಬೇಕು. ಪ್ರತಿದಿನ ನಿಮ್ಮ ಚಾರ್ಟ್ ಇಡಬೇಕು. ಬಹಳ ಉನ್ನತಿಯಾಗುವುದು. ಇಂದು ಇಡೀ ದಿನ ಯಾವುದೇ ಅಸುರಿ ಕೆಲಸ ಮಾಡಲಿಲ್ಲ ತಾನೆ? ನಾನಂತೂ ದೇವತೆಯಾಗಬೇಕು. ಲಕ್ಷ್ಮೀನಾರಾಯಣರ ಚಿತ್ರ ಎದುರಿಗೆ ಇಟ್ಟಿದೆ. ಎಷ್ಟು ಸಾಧಾರಣ ಚಿತ್ರವಾಗಿದೆ. ಮೇಲೆ ಶಿವಬಾಬಾ ಇದ್ದಾರೆ. ಪ್ರಜಾಪಿತ ಬ್ರಹ್ಮನ ಮುಖಾಂತರ ಈ ಆಸ್ತಿಯನ್ನು ಕೊಡ್ತಾರೆ ಅಂದಾಗ ಖಂಡಿತ ಸಂಗಮದಲ್ಲಿ ಬ್ರಾಹ್ಮಣಿಯರು ಇರಬೇಕಲ್ಲವೇ? ದೇವತೆಗಳಿರ್ತಾರೆ ಸತ್ಯಯುಗದಲ್ಲಿ, ಬ್ರಾಹ್ಮಣರಿರುತ್ತಾರೆ ಸಂಗಮದಲ್ಲಿ. ಕಲಿಯುಗದಲ್ಲಿ ಶೂದ್ರ ವರ್ಣದವರಿದ್ದಾರೆ. ವಿರಾಟ ರೂಪ ಸಹ ಬುದ್ಧಿಯಲ್ಲಿ ಧಾರಣೆ ಮಾಡಿ. ನಾವೀಗ ಬ್ರಾಹ್ಮಣರು ಶಿಖೆ, ನಂತರ ದೇವತೆಗಳಾಗ್ತೇವೆ. ನಂತರ ಬ್ರಾಹ್ಮಣರಿಗೆ ಓದಿಸುತ್ತಿದ್ದಾರೆ ದೇವತೆಗಳನ್ನಾಗಿ ಮಾಡೋದಕ್ಕಾಗಿ. ಆದ್ದರಿಂದ ದೈವಿ ಗುಣವನ್ನೂ ಸಹ ಧಾರಣೆ ಮಾಡಬೇಕಿದೆ. ಇಷ್ಟು ಮಧುರರಾಗಬೇಕಾಗಿದೆ. ಯಾರಿಗೂ ದುಃಖ ಕೊಡಬಾರದು. ಹೇಗೆ ಶರೀರ ನಿರ್ವಹಣೆಗಾಗಿ ಏನಾದರೂ ಕಾರ್ಯ ಮಾಡಲಾಗ್ತದೆ, ಹಾಗೆಯೇ ಇಲ್ಲಿಯೂ ಸಹ ಯಜ್ಞ ಸೇವೆ ಮಾಡಬೇಕು. ಯಾರಾದರೂ ಕಾಯಿಲೆ ಇದ್ದರೆ, ಸೇವೆ ಮಾಡಲಾಗದಿದ್ದರೆ ಮತ್ತೆ ಅವರ ಸೇವೆ ಮಾಡಬೇಕಾಗ್ತದೆ. ತಿಳಿಯಿರಿ, ಈಗ ಯಾರಾದರೂ ಕಾಯಿಲೆ ಇದ್ದರೆ ಶರೀರ ಬಿಟ್ಟು ಬಿಡ್ತಾರೆ. ನೀವು ದುಃಖಿಗಳಾಗುವ ಅಥವಾ ಅಳುವ ಮಾತಿಲ್ಲ. ನೀವಂತೂ ಪೂರ್ತಿ ಶಾಂತಿಯಲ್ಲಿ ಬಾಬಾರವರ ನೆನಪಿನಲ್ಲಿರಬೇಕು. ಏನೂ ಶಬ್ದ ಮಾಡುವ ಹಾಗಿಲ್ಲ. ಅಲ್ಲಂತೂ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾರೆಂದರೆ ಶಬ್ದ ಮಾಡ್ತಾ ಹೋಗ್ತಾರೆ. ರಾಮ್ ನಾಮ್ ಸತ್ಯ ಹೇ. ನೀವು ಏನೂ ಹೇಳುವ ಹಾಗಿಲ್ಲ. ನೀವು ಶಾಂತಿಯಿಂದ ವಿಶ್ವದ ಮೇಲೆ ವಿಜಯವನ್ನು ಪಡೆಯುವಿರಿ. ಅವರದ್ದಾಗಿದೆ ವಿಜ್ಞಾನ, ನಿಮ್ಮದ್ದಾಗಿದೆ ಶಾಂತಿ. ನೀವು ಮಕ್ಕಳು ಜ್ಞಾನ ಮತ್ತು ವಿಜ್ಞಾನದ ಯಥಾರ್ಥ ಅರ್ಥವನ್ನೂ ಸಹ ತಿಳಿದುಕೊಂಡಿರುವಿರಿ. ಜ್ಞಾನವಾಗಿದೆ ತಿಳುವಳಿಕೆ, ವಿಜ್ಞಾನವಾಗಿದೆ ಎಲ್ಲವನ್ನೂ ಮರೆಯುವುದು. ಜ್ಞಾನದಿಂದಲೂ ದೂರ. ಹಾಗಾದರೆ ಜ್ಞಾನವೂ ಇದೆ, ವಿಜ್ಞಾನವೂ ಇದೆ. ಆತ್ಮ ತಿಳಿದಿದೆ, ನಾವು ಶಾಂತಿಧಾಮದಲ್ಲಿರುವಂಥವರು. ಮತ್ತೆ ಜ್ಞಾನವೂ ಇದೆ. ರೂಪ ಮತ್ತು ಬಸಂತ. ಬಾಬಾ ಸಹ ರೂಪ ಬಸಂತ ಆಗಿರುವರಲ್ಲವೇ? ರೂಪವೂ ಇದೆ ಮತ್ತು ಅದರಲ್ಲಿ ಇಡೀ ಸೃಷ್ಟಿಚಕ್ರದ ಜ್ಞಾನ ಸಹ ಇದೆ. ಅವರು ವಿಜ್ಞಾನ ಭವನ ಎಂದು ಹೆಸರಿಟ್ಟಿದ್ದಾರೆ. ಅರ್ಥ ಏನೂ ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿರುವಿರಿ. ಈ ಸಮಯದಲ್ಲಿ ವಿಜ್ಞಾನದಿಂದ ದುಃಖವೂ ಇದೆ, ಜೊತೆಯಲ್ಲಿ ಸುಖವೂ ಸಹ ಇದೆ. ಅಲ್ಲಂತೂ ಸುಖವೇ ಸುಖವಿದೆ. ಇಲ್ಲಿ ಅಲ್ಪಕಾಲದ ಸುಖವಿದೆ, ಬಾಕಿ ಎಲ್ಲ ದುಃಖವೇ ದುಃಖ. ಮನೆಯಲ್ಲಿ ಮನುಷ್ಯರು ಎಷ್ಟು ದುಃಖಿಗಳಾಗಿರ್ತಾರೆ ತಿಳಿತಾರೆ. ಈ ದುಃಖದಿಂದ ಬಿಡಿಸಿಕೊಳ್ಳಲು ಸಾಯುವುದೇ ಮೇಲೆಂದು. ನೀವು ಮಕ್ಕಳಂತೂ ತಿಳಿದಿರುವಿರಿ, ಬಾಬಾ ಬಂದಿದ್ದಾರೆ ನಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು. ಎಷ್ಟು ಗದ್ಗದಿತರಾಗಬೇಕು. ಕಲ್ಪ ಕಲ್ಪ ಬಾಬಾ ನಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ಬರ್ತಾರೆ. ಆದ್ದರಿಂದ ಇಂತಹ ತಂದೆಯ ಮತದ ಮೇಲೆ ನಡೆಯಬೇಕಲ್ಲವೇ? ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ಎಂದೂ ಯಾರಿಗೂ ದುಃಖ ಕೊಡಬೇಡಿ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಿ. ನಾವು ಸಹೋದರ ಸಹೋದರಿಯರಾಗಿದ್ದೇವೆ. ಇದಾಗಿದೆ ಪ್ರೀತಿಯ ಸಂಬಂಧ. ಮತ್ತೆ ಬೇರೆ ಯಾವುದೇ ಕಡೆ ದೃಷ್ಟಿ ಹೋಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರ ಕಾಯಿಲೆ ತನ್ನದೇ ಆಗಿದೆ. ಅದರ ಪ್ರಕಾರ ಸಲಹೆಯನ್ನೂ ಸಹ ಕೊಡುತ್ತಿರುತ್ತಾರೆ. ಮಕ್ಕಳು, ಬಾಬಾ ಇಂತಿಂತಹ ಪರಿಸ್ಥಿತಿ ಇದೆ, ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಎಂದು ಕೇಳ್ತಾರೆ. ಬಾಬಾ ತಿಳಿಸ್ತಾರೆ, ಸಹೋದರ ಸಹೋದರಿಯರಲ್ಲಿ ಕೆಟ್ಟ ದೃಷ್ಟಿ ಇರಬಾರದಾಗಿದೆ. ಯಾವುದೇ ಜಗಳವಾಡಬಾರದು. ನೀವು ಆತ್ಮಗಳ ತಂದೆಯಾಗಿರುವನಲ್ಲವೇ? ಶಿವಬಾಬಾ ಬ್ರಹ್ಮಬಾಬಾರವರ ಶರೀರದ ಮೂಲಕ ಹೇಳ್ತಿದ್ದಾರೆ. ಪ್ರಜಾಪಿತ ಬ್ರಹ್ಮ ಶಿವಬಾಬಾರವರ ಮಗನಾದರು. ಸಾಧಾರಣ ಶರೀರದಲ್ಲಿ ಬರುತ್ತಾರಲ್ಲವೇ? ವಿಷ್ಣುವಂತೂ ಸತ್ಯಯುಗದವರಾದರು. ತಂದೆ ಹೇಳ್ತಾರೆ, ನಾನು ಇವರಲ್ಲಿ ಪ್ರವೇಶವಾಗಿ ಹೊಸ ಪ್ರಪಂಚದ ರಚನೆ ಮಾಡಲು ಬಂದಿರುವೆ. ಬಾಬಾ ಕೇಳ್ತಾರೆ, ನೀವು ವಿಶ್ವದ ಮಹಾರಾಜ ಮಹಾರಾಣಿಯಾಗುವಿರಾ?
ಆಗುವಿರಾ? ಹಾ ಬಾಬಾ, ಏಕಾಗುವುದಿಲ್ಲ. ಹಾ, ಇದರಲ್ಲಿ ಪವಿತ್ರರಾಗಿರಬೇಕು. ಇದಂತೂ ಕಷ್ಟವಾಗಿದೆ. ಅರೆ, ನಿಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ, ನೀವು ಪವಿತ್ರರಾಗಿರಲು ಸಾಧ್ಯವಿಲ್ಲವೇ? ನಾಚಿಕೆಯಾಗುವುದಿಲ್ಲವೇ? ಲೌಕಿಕ ತಂದೆಯೂ ಸಹ ತಿಳಿಸುತ್ತಾರಲ್ಲವೇ, ಕತ್ತೆಯಂತೆ ಕೆಲಸ ಮಾಡಬೇಡ. ಈ ವಿಕಾರದ ಮೇಲೆಯೇ ವಿಘ್ನ ಬರುತ್ತೆ. ಪ್ರಾರಂಭದಿಂದ ಹಿಡಿದು ಇದರ ಬಗ್ಗೆಯೇ ಹಾಹಾಕಾರ ನಡೆಯುತ್ತಾ ಬಂದಿದೆ. ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ಇದರ ಮೇಲೆ ಜಯ ಸಾಧಿಸಬೇಕು. ನಾನು ಬಂದಿರುವೆ ಪವಿತ್ರರನ್ನಾಗಿ ಮಾಡಲು. ನೀವು ಮಕ್ಕಳು ಸರಿ ತಪ್ಪು, ಒಳ್ಳೆಯದ್ದು ಕೆಟ್ಟದ್ದು ಯೋಚಿಸುವ ಬುದ್ಧಿ ಸಿಕ್ಕಿದೆ. ಈ ಲಕ್ಷ್ಮೀನಾರಾಯಣರು ನಿಮ್ಮ ಗುರಿ ಉದ್ದೇಶವಾಗಿದೆ. ಸ್ವರ್ಗವಾಸಿಗಳಲ್ಲಿ ದೈವಿ ಗುಣಗಳಿವೆ, ನರಕವಾಸಿಗಳಲ್ಲಿ ಅವಗುಣವಿದೆ. ಈಗ ರಾವಣ ರಾಜ್ಯವಿದೆ. ಇದನ್ನೂ ಸಹ ಕೆಲವರು ತಿಳಿದುಕೊಂಡಿಲ್ಲ. ರಾವಣನನ್ನು ಪ್ರತಿ ವರ್ಷ ಸುಡುತ್ತಾರೆ. ಶತ್ರು ಆಗಿದ್ದಾನಲ್ಲವೇ, ಸುಡುತ್ತಲೇ ಬಂದಿದ್ದಾರೆ. ತಿಳಿದುಕೊಂಡೇ ಇಲ್ಲ ಇವನ್ಯಾರು ಎಂದು. ನಾವೆಲ್ಲರೂ ರಾವಣ ರಾಜ್ಯದವರಾಗಿದ್ದೇವೆ. ಅಂದ ಮೇಲೆ ಖಂಡಿತ ನಾವು ಅಸುರರೆಂದು ತಿಳಿಯೋದೇ ಇಲ್ಲ. ಬಹಳಷ್ಟು ಜನ ಹೇಳ್ತಾರೆ, ಇದು ರಾಕ್ಷಸ ರಾಜ್ಯವಾಗಿದೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ಆದರೆ ಇಷ್ಟೂ ಸಹ ತಿಳುವಳಿಕೆ ಇಲ್ಲ. ತಂದೆ ಕುಳಿತು ತಿಳಿಸಿಕೊಡ್ತಾರೆ, ರಾಮರಾಜ್ಯ ಬೇರೆ ಇದೆ, ರಾವಣ ರಾಜ್ಯ ಬೇರೆ ಇದೆ. ಈಗ ನೀವು ಸರ್ವಗುಣ ಸಂಪನ್ನರಾಗುತ್ತಿರುವಿರಿ. ತಂದೆ ಹೇಳ್ತಾರೆ, ನನ್ನ ಭಕ್ತರಿಗೆ ಜ್ಞಾನ ಹೇಳಿ. ಯಾರು ಮಂದಿರಗಳಿಗೆ ಹೋಗಿ ದೇವತೆಗಳ ಪೂಜೆ ಮಾಡ್ತಾರೆ, ಬಾಕಿ ಅಂತಿಂತಹ ವ್ಯಕ್ತಿಗಳ ಜೊತೆ ತಲೆ ಚಚ್ಚಿಕೊಳ್ಳಬೇಡಿ. ಮಂದಿರಗಳಲ್ಲಿ ನಿಮಗೆ ಬಹಳ ಭಕ್ತರು ಸಿಗ್ತಾರೆ. ನಾಡಿ ನೋಡಬೇಕಾಗ್ತದೆ. ಹೇಗೆ ಡಾಕ್ಟರ್ ನೋಡುತ್ತಲೇ ತಕ್ಷಣ ತಿಳಿಸ್ತಾರೆ ಇವರಿಗೆ ಏನು ಕಾಯಿಲೆ ಇದೆ ಎಂದು. ದೆಹಲಿಯಲ್ಲಿ ಅಜಮುಲ್ ಖಾನ್ ಎಂಬ ವೈದ್ಯ ಬಹಳ ಪ್ರಸಿದ್ಧರಾಗಿದ್ದರು. ತಂದೆಯಂತೂ ನಿಮಗೆ 21 ಜನ್ಮಗಳಿಗಾಗಿ ಎವರ್ ಹೆಲ್ದಿ ವೆಲ್ದಿ ಮಾಡ್ತಾರೆ. ಇಲ್ಲಂತೂ ಎಲ್ಲರೂ ರೋಗಿಗಳಾಗಿದ್ದಾರೆ, ಅನ್ಹೆಲ್ದಿ. ನಿಮ್ಮ ಈ ಕರ್ಮೇಂದ್ರಿಯಗಳು ನಿಮಗೆ ಎಂದೂ ಮೋಸ ಮಾಡಲು ಸಾಧ್ಯವಿಲ್ಲ. ಬಾಬಾ ತಿಳಿಸಿದ್ದಾರೆ, ನೆನಪಿನಲ್ಲಿ ಒಳ್ಳೆಯ ರೀತಿಯಲ್ಲಿರಿ. ದೇಹಿ ಅಭಿಮಾನಿಯ ಆಗಿದ್ದಾಗ ಕರ್ಮೇಂದ್ರಿಯಗಳು ಎಂದೂ ಮೋಸ ಮಾಡಲು ಸಾಧ್ಯವಿಲ್ಲ. ಇಲ್ಲೇ ನೀವು ವಿಕಾರಗಳ ಮೇಲೆ ವಿಜಯ ಸಾಧಿಸುವಿರಿ. ಅಲ್ಲಿ ಕುದೃಷ್ಟಿ ಇರುವುದೇ ಇಲ್ಲ. ರಾವಣ ರಾಜ್ಯವೇ ಇರೋದಿಲ್ಲ. ಅಲ್ಲಿರುವುದೇ ಅಹಿಂಸಕ ದೇವಿ ದೇವತೆಗಳ ಧರ್ಮ. ಯುದ್ಧ ಇತ್ಯಾದಿಯ ಯಾವುದೇ ಮಾತಿಲ್ಲ. ಇಲ್ಲಿ ಯುದ್ಧ ಸಹ ಅಂತ್ಯದಲ್ಲಾಗುವುದು. ಯಾವುದರಿಂದ ಸ್ವರ್ಗದ ಬಾಗಿಲು ತೆರೆಯಬೇಕಿದೆ. ನಂತರ ಎಂದೂ ಯುದ್ಧ ಆಗುವುದೇ ಇಲ್ಲ. ಈ ಯಜ್ಞವೂ ಸಹ ಕೊನೆಯದ್ದಾಗಿದೆ. ನಂತರ ಅರ್ಧಕಲ್ಪ ಯಾವುದೇ ಯಜ್ಞವೇ ಇರೋದಿಲ್ಲ. ಇದರಲ್ಲಿ ಎಲ್ಲ ಕೊಳಕು ಸ್ವಾಹ ಆಗ್ತದೆ. ಈ ಯಜ್ಞದಿಂದಲೇ ವಿನಾಶದ ಜ್ವಾಲೆ ಪ್ರಕಟವಾಗುವುದು. ಪೂರ್ತಿ ಸ್ವಚ್ಛತೆ ಆಗ್ತದೆ. ನಂತರ ನೀವು ಮಕ್ಕಳಿಗೆ ಸಾಕ್ಷಾತ್ಕಾರವನ್ನೂ ಸಹ ಮಾಡಿಸಲಾಗಿದೆ. ಅಲ್ಲಿನ ಶೋಭಿರಸವೂ ಸಹ ಬಹಳ ಸ್ವಾದಿಷ್ಟ ಫಸ್ಟ್ ಕ್ಲಾಸ್ ವಸ್ತುಗಳು ಇರ್ತವೆ. ಆ ರಾಜ್ಯವನ್ನು ಈಗ ನೀವು ಸ್ಥಾಪನೆ ಮಾಡುತ್ತಿರುವಿರಿ ಅಂದಾಗ ಎಷ್ಟು ಖುಷಿ ಇರಬೇಕು. ನಿಮ್ಮ ಹೆಸರೇ ಆಗಿದೆ ಶಿವಶಕ್ತಿ ಭಾರತ ಮಾತೆಯರು. ಶಿವನಿಂದ ನೀವು ಶಕ್ತಿಯನ್ನು ಪಡೆಯುವಿರಿ, ಕೇವಲ ನೆನಪಿನಿಂದ. ಹೊಡೆತ ತಿನ್ನುವ ಯಾವುದೇ ಮಾತಿಲ್ಲ. ಅವರು ತಿಳಿತಾರೆ, ಯಾರು ಭಕ್ತಿ ಮಾಡಲ್ಲ ಅವರು ನಾಸ್ತಿಕರು ಎಂದು. ನೀವು ಹೇಳುವಿರಿ, ಯಾರು ತಂದೆ ಮತ್ತು ಅವರ ರಚನೆಯನ್ನು ತಿಳಿದುಕೊಂಡಿಲ್ಲ ಅವರು ನಾಸ್ತಿಕರು. ನೀವೀಗ ಆಸ್ತಿಕರಾಗಿರುವಿರಿ, ತ್ರಿಕಾಲದರ್ಶಿಯೂ ಸಹ ಆಗಿರುವಿರಿ. 3 ಲೋಕ 3 ಕಾಲಗಳ ಜ್ಞಾನವನ್ನು ತಿಳಿದಿರಿ. ಈ ಲಕ್ಷ್ಮೀನಾರಾಯಣರಿಗೆ ತಂದೆಯಿಂದ ಈ ಆಸ್ತಿ ಸಿಕ್ಕಿದೆ. ಈಗ ನೀವು ಅವರಂತೆ ಆಗುತ್ತಿರುವಿರಿ. ಈ ಎಲ್ಲ ಮಾತುಗಳು ತಂದೆಯೇ ತಿಳಿಸ್ತಾರೆ. ಶಿವಬಾಬಾ ಖುದ್ದಾಗಿ ಹೇಳ್ತಾರೆ, ನಾನು ಇವರಲ್ಲಿ ಪ್ರವೇಶವಾಗಿ ತಿಳಿಸ್ತೇನೆ. ಇಲ್ಲದಿದ್ದರೆ ನಾನು ನಿರಾಕಾರ ಹೇಗೆ ತಿಳಿಸಲಿ? ಪ್ರೇರಣೆಯಿಂದ ವಿದ್ಯೆ ಕಲಿಸಲು ಆಗುವುದೇನು? ಓದಿಸುವುದಕ್ಕಾದರೂ ಬಾಯಿಯ ಅವಶ್ಯಕತೆ ಇದೆಯಲ್ಲವೇ? ಗೋಮುಖವಂತೂ ಇಲ್ಲಿ ಇದೆಯಲ್ಲವೇ? ಇವರು ದೊಡ್ಡ ಮಮ್ಮ ಆಗಿದ್ದಾರಲ್ಲವೇ? ಮಾನವ ತಾಯಿಯಾಗಿದ್ದಾರೆ. ತಂದೆ ಹೇಳ್ತಾರೆ, ನಾನು ಇವರ ಮುಖಾಂತರ ನೀವು ಮಕ್ಕಳಿಗೆ
ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ತಿಳಿಸ್ತೇನೆ. ಯುಕ್ತಿ ಹೇಳಿಕೊಡ್ತೇನೆ. ಇದರಲ್ಲಿ ಆಶೀರ್ವಾದದ ಯಾವುದೇ ಮಾತಿಲ್ಲ. ಡೈರೆಕ್ಷನ್ ಮೇಲೆ ನಡೆಯಬೇಕು. ಶ್ರೀಮತ ಸಿಗುವುದು, ಕೃಪೆಯ ಮಾತಿಲ್ಲ. ಹೇಳ್ತಾರೆ ಬಾಬಾ, ಗಳಿಗೆ ಮರೆತು ಹೋಗುವುದು. ಕೃಪೆ ಮಾಡಿ. ಅರೆ, ನೆನಪು ಮಾಡುವುದು ಇದಂತೂ ನಿಮ್ಮ ಕೆಲಸವಾಗಿದೆ. ನಾನು ಹೇಗೆ ಕೃಪೆ ಮಾಡಲಿ? ನನಗೆ ಎಲ್ಲರೂ ಮಕ್ಕಳೇ. ಕೃಪೆ ಮಾಡಿದರೆ ಎಲ್ಲರೂ ಬಂದು ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕಾಗ್ತದೆ. ಪದವಿಯಂತೂ ವಿದ್ಯೆಯ ಅನುಸಾರ ಪಡೀತಾರೆ. ಓದಬೇಕಾಗಿರುವುದು ನೀವಲ್ಲವೇ? ಪುರುಷಾರ್ಥ ಮಾಡುತ್ತೀರಿ. ಅತಿ ಪ್ರೀತಿಯ ತಂದೆಯ ನೆನಪು ಮಾಡಬೇಕು. ಪತಿತ ಆತ್ಮ ವಾಪಸ್ಸು ಹೋಗಲಾಗೋದಿಲ್ಲ. ತಂದೆ ಹೇಳ್ತಾರೆ, ಎಷ್ಟು ನೀವು ನೆನಪು ಮಾಡುವಿರಿ, ಆಗ ನೆನಪು ಮಾಡ್ತಾ ಮಾಡ್ತಾ ಪಾವನರಾಗುವಿರಿ. ಪಾವನ ಆತ್ಮ ಇಲ್ಲಿರಲು ಸಾಧ್ಯವಿಲ್ಲ. ಪವಿತ್ರರಾದರೆ ಶರೀರವೂ ಸಹ ಹೊಸದು ಬೇಕಾಗುವುದು. ಪವಿತ್ರ ಆತ್ಮನಿಗೆ ಅಪವಿತ್ರ ಶರೀರ, ಇದು ಕಾನೂನು ಇಲ್ಲ. ಸನ್ಯಾಸಿಗಳೂ ಸಹ ವಿಕಾರದಿಂದ ಜನ್ಮ ಪಡೆಯುವರಲ್ಲವೇ? ಈ ದೇವತೆಗಳು ವಿಕಾರದಿಂದ ಜನ್ಮ ತೆಗೆದುಕೊಳ್ಳೋದಿಲ್ಲ. ಯಾವುದರಿಂದ ಪುನಃ ಸನ್ಯಾಸ ಮಾಡಬೇಕಾಗ್ತದೆ. ಇವರಂತೂ ಶ್ರೇಷ್ಠರಾದರಲ್ಲವೇ? ಸತ್ಯ ಮಹಾತ್ಮರು ಇವರಾಗಿದ್ದಾರೆ. ಸದಾ ಸಂಪೂರ್ಣ ನಿರ್ವಿಕಾರಿಯಾಗಿದ್ದಾರೆ. ಅಲ್ಲಿ ರಾವಣ ರಾಜ್ಯ ಇಲ್ಲವೇ ಇಲ್ಲ. ಇರುವುದೇ ಸತೋಪ್ರಧಾನ ರಾಮರಾಜ್ಯ. ವಾಸ್ತವದಲ್ಲಿ ರಾಮ ಎಂದೂ ಸಹ ಹೇಳಬಾರದು. ಶಿವಬಾಬಾ ಆಗಿದ್ದಾರಲ್ಲವೇ? ಇದಕ್ಕೆ ಹೇಳಲಾಗುವುದು ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ. ರುದ್ರ ಅಥವಾ ಶಿವ ಎರಡೂ ಒಂದೇ ಆಗಿದೆ. ಕೃಷ್ಣನ ಹೆಸರಂತೂ ಇಲ್ಲ. ಶಿವಬಾಬಾ ಬಂದು ಜ್ಞಾನ ತಿಳಿಸ್ತಾರೆ. ಅವರೇ ನಂತರ ರುದ್ರ ಯಜ್ಞ ರಚಿಸ್ತಾರೆ. ಎಂದರೆ ಮಣ್ಣಿನ ಲಿಂಗ ಮತ್ತು ಸಾಲಿಗ್ರಾಮಗಳನ್ನು ಮಾಡ್ತಾರೆ. ಪೂಜೆ ಮಾಡಿ ನಂತರ ಒಡೆದು ಹಾಕ್ತಾರೆ. ಹೇಗೆ ಬಾಬಾ ದೇವಿಯರ ಉದಾಹರಣೆ ಕೊಡ್ತಾರೆ. ದೇವಿಯರಿಗೆ ಶೃಂಗಾರ ಮಾಡಿ, ತಿನ್ನಿಸಿ, ಕುಡಿಸಿ, ಪೂಜೆ ಮಾಡಿ ನಂತರ ನೀರಿನಲ್ಲಿ ಮುಳುಗಿಸಿ ಬಿಡುತ್ತಾರೆ. ಅದೇ ರೀತಿ ಶಿವಬಾಬಾ ಮತ್ತು ಸಾಲಿಗ್ರಾಮಗಳನ್ನು ಬಹಳ ಪ್ರೇಮದಿಂದ ಮತ್ತು ಶುದ್ಧವಾಗಿ ಪೂಜೆ ಮಾಡಿ ನಂತರ ಸಮಾಪ್ತಿ ಮಾಡ್ತಾರೆ. ಇದಾಗಿದೆ ಇಡೀ ಭಕ್ತಿಯ ವಿಸ್ತಾರ. ಈಗ ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಎಷ್ಟು ತಂದೆಯ ನೆನಪಿನಲ್ಲಿರುವಿರಿ ಅಷ್ಟು ಖುಷಿಯಲ್ಲಿರುವಿರಿ. ರಾತ್ರಿಯಲ್ಲಿ ಪ್ರತಿದಿನ ನಿಮ್ಮ ಚಾರ್ಟನ್ನು ನೋಡಿಕೊಳ್ಳಬೇಕು. ನಾನು ಯಾವುದೇ ತಪ್ಪು ಮಾಡಿಲ್ಲ ತಾನೆ? ನೀವು ಕಿವಿ ಹಿಡಿದುಕೊಳ್ಳಬೇಕು. ಬಾಬಾ, ಇಂದು ನನ್ನಿಂದ ಈ ತಪ್ಪಾಯಿತು, ಕ್ಷಮೆ ಮಾಡಿ. ಬಾಬಾ ಹೇಳ್ತಾರೆ, ಸತ್ಯ ಬರೆದರೆ ಆಗ ಅರ್ಧ ಪಾಪ ಕ್ಷಮಿಸಲಾಗುತ್ತೆ. ತಂದೆಯಂತೂ ಕುಳಿತಿದ್ದಾರಲ್ಲವೇ? ನಿಮ್ಮ ಕಲ್ಯಾಣ ಮಾಡಿಕೊಳ್ಳಲು ಇಚ್ಛಿಸುವುದಾದರೆ ಶ್ರೀಮತದ ಮೇಲೆ ನಡೆಯಿರಿ. ಚಾರ್ಟ್ ಇಡೋದರಿಂದ ಬಹಳ ಉನ್ನತಿಯಾಗುವುದು. ಇದರಿಂದ ಏನೂ ಖರ್ಚಿಲ್ಲ. ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಮನಸ ವಾಚ ಕರ್ಮಣ ಯಾರಿಗೂ ಸಹ ದುಃಖ ಕೊಡಬಾರದು. ಯಾರಾದರೂ ಏನೇ ಹೇಳಿದರೂ ಸಹ ಕೇಳಿಯೂ ಕೇಳದಂತಿದ್ದು ಬಿಡಿ. ಈ ಪರಿಶ್ರಮ ಪಡಬೇಕು. ತಂದೆ ಬರುವುದೇ ನೀವು ಮಕ್ಕಳಿಗೆ ದುಃಖ ದೂರ ಮಾಡಿ ಸದಾಕಾಲಕ್ಕಾಗಿ ಸುಖ ಕೊಡಲು. ಆದ್ದರಿಂದ ಮಕ್ಕಳೂ ಸಹ ಹೀಗೇ ಆಗಬೇಕು. ಮಂದಿರದಲ್ಲಿ ಎಲ್ಲದಕ್ಕಿಂತ ಒಳ್ಳೆಯ ಸೇವೆಯಾಗುವುದು. ಅಲ್ಲಿ ಧಾರ್ಮಿಕ ವೃತ್ತಿಯುಳ್ಳವರು ಬಹಳ ಜನ ಸಿಗ್ತಾರೆ. ಪ್ರದರ್ಶನಿಯಲ್ಲೂ ಸಹ ಬಹಳ ಬರ್ತಾರೆ. ಪ್ರೊಜೆಕ್ಟರ್ನಿಂದ ಸಹ ಪ್ರದರ್ಶನಿ, ಮೇಳದಲ್ಲಿ ಸೇವೆ ಚೆನ್ನಾಗಿ ನಡೆಯುತ್ತೆ. ಮೇಳದಲ್ಲಿ ಖರ್ಚು ಆದರೆ ಖಂಡಿತ ಲಾಭ ಸಹ ಆಗುತ್ತದಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ತಂದೆ ಸರಿ ತಪ್ಪು ಯಾವುದು ಎಂದು ತಿಳಿಯುವ ಬುದ್ಧಿ ಕೊಟ್ಟಿದ್ದಾರೆ. ಅದೇ ಬುದ್ಧಿಯ ಆಧಾರದ ಮೇಲೆ ದೈವಿ ಗುಣ ಧಾರಣೆ ಮಾಡಬೇಕು. ಯಾರಿಗೂ ದುಃಖ ಕೊಡಬಾರದು. ಪರಸ್ಪರರಲ್ಲಿ ಸಹೋದರ ಸಹೋದರಿಯ ಸತ್ಯ ಪ್ರೀತಿ ಇರಬೇಕು. ಎಂದು ಕುದೃಷ್ಟಿಯಲ್ಲಿ ಹೋಗಬಾರದು. ತಂದೆಯ ಪ್ರತಿ ಡೈರೆಕ್ಷನ್ನಂತೆ ನಡೆದು ಒಳ್ಳೆಯ ರೀತಿ ಓದಿ ನಮಗೆ ನಮ್ಮ ಮೇಲೆ ನಾವೇ ಕೃಪೆ ಮಾಡಿಕೊಳ್ಳಬೇಕು. ತಮ್ಮ ಉನ್ನತಿಗಾಗಿ ಚಾರ್ಟ್ ಇಡಬೇಕು. ಯಾರಾದರೂ ದುಃಖ ಕೊಡುವಂತಹ ಮಾತಾಡಿದರೆ ಕೇಳಿಯೂ ಕೇಳದಂತೆ ಇದ್ದು ಬಿಡಿ.
ವರದಾನ: ಈಶ್ವರೀಯ ರಾಯಲ್ಟಿಯ ಸಂಸ್ಕಾರದ ಮೂಲಕ ಪ್ರತಿಯೊಬ್ಬರ ವಿಶೇಷತೆಗಳ ವರ್ಣನೆ ಮಾಡುವಂತಹ ಪುಣ್ಯಾತ್ಮ ಭವ. ಸದಾ ಸ್ವಯಂವನ್ನು ವಿಶೇಷ ಆತ್ಮನೆಂದು ತಿಳಿದುಕೊಂಡು ಪ್ರತಿ ಸಂಕಲ್ಪ ಹಾಗೂ ಕರ್ಮವನ್ನು ಮಾಡುವುದು ಮತ್ತು ಪ್ರತಿಯೊಬ್ಬರಲ್ಲಿ ವಿಶೇಷತೆಯನ್ನು ನೋಡುವುದು, ವರ್ಣನೆ ಮಾಡುವುದು, ಸರ್ವರ ಪ್ರತಿ ವಿಶೇಷ ಆತ್ಮನನ್ನಾಗಿ ಮಾಡುವ ಶುಭ ಕಲ್ಯಾಣದ ಕಾಮನೆಯನ್ನಿಡುವುದು ಇದೇ ಈಶ್ವರೀಯ ರಾಯಲ್ಟಿಯಾಗಿದೆ. ರಾಯಲ್ ಆತ್ಮರು ಅನ್ಯರ ಮೂಲಕ ಬಿಟ್ಟಿರುವಂತಹ ವಸ್ತುವನ್ನು ತನ್ನಲ್ಲಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಸದಾ ಗಮನವಿರಲಿ, ಯಾರದ್ದೇ ಬಲಹೀನತೆ ಅಥವಾ ಅವಗುಣಗಳನ್ನು ನೋಡುವ ಕಣ್ಣು ಸದಾ ಬಂದಾಗಿರಲಿ. ಒಬ್ಬರು ಇನ್ನೊಬ್ಬರ ಗುಣಗಾನ ಮಾಡಿರಿ, ಸ್ನೇಹ ಸಹಯೋಗದ ಪುಷ್ಪಗಳ ಲೇವಾದೇವಿ ಮಾಡಿರಿ, ಆಗ ಪುಣ್ಯಾತ್ಮರಾಗುತ್ತೀರಿ. ಸುವಾಕ್ಯ: ವರದಾನದ ಶಕ್ತಿ ಪರಿಸ್ಥಿತಿ ಎಂಬ ಅಗ್ನಿಯನ್ನು ನೀರನ್ನಾಗಿ ಮಾಡುತ್ತದೆ. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ನಿರಾಕಾರಿ ಸ್ವರೂಪದ ಮುಖ್ಯ ಶಿಕ್ಷಣದ ವರದಾನವಾಗಿದೆ ಕರ್ಮಾತೀತ ಭವ. ಆಕಾರಿ ಸ್ವರೂಪದ ಅಥವಾ ಫರಿಷ್ಠಾತನದ ವರದಾನವಾಗಿದೆ ಡಬಲ್ ಲೈಟ್ ಭವ. ಡಬಲ್ ಲೈಟ್ ಅರ್ಥಾತ್ ಸರ್ವ ಕರ್ಮ ಬಂಧನಗಳಿಂದ ಹಗುರ ಮತ್ತು ಲೈಟ್ ಅರ್ಥಾತ್ ಪ್ರಕಾಶ ಸ್ವರೂಪದಲ್ಲಿ ಸ್ಥಿತರಾಗಿರುವಂಥವರು. ಇಂತಹ ಡಬಲ್ ಲೈಟ್ ಆಗಿರುವಂಥವರು ಸಹಜ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಸೇವೆಗಳಲ್ಲಿ ಬರುತ್ತಾ ಇದೇ ಇರಲಿ, ನಾನು ಸಂಪನ್ನ ಅಥವಾ ಕರ್ಮಾತೀತ ಆಗಲೇಬೇಕು. ಇಂದಿನ ಮುರಳಿಯ ಪ್ರಶ್ನೋತ್ತರ: ತಮ್ಮ ಉನ್ನತಿ ಮಾಡಿಕೊಳ್ಳಲು ಸಹಜ ಸಾಧನ ಯಾವುದಾಗಿದೆ? ತಮ್ಮ ಉನ್ನತಿಗಾಗಿ ಪ್ರತಿದಿನ ಚಾರ್ಟ್ ಇಡಿ, ಚೆಕ್ ಮಾಡಿ. ಇಂದು ಇಡೀ ದಿನ ಯಾವುದೇ ಅಸುರಿ ಕೆಲಸವಂತೂ ಮಾಡಲಿಲ್ಲ ತಾನೆ? ಹೇಗೆ ವಿದ್ಯಾರ್ಥಿ ತನ್ನ ರಿಜಿಸ್ಟರ್ ಇಡುತ್ತಾನೆ, ಅದೇ ರೀತಿ ನೀವು ಮಕ್ಕಳೂ ಸಹ ದೈವಿ ಗುಣಗಳ ರಿಜಿಸ್ಟರ್ ಇಡಿ, ಆಗ ಉನ್ನತಿಯಾಗುತ್ತಿರುವುದು. ಒಳ್ಳೆಯದು. ಓಂ ಶಾಂತಿ.